Tonight the Lord told me ಕರ್ತನು ಈ ರಾತ್ರಿ ನನಗೆ ಹೇಳಿದನು that he is going to deliver you from all the oppression of the devil. ದುರಾತ್ಮನ ಎಲ್ಲ ತುಳಿತದಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. Every power of darkness that is oppressing you will leave you tonight. ನಿಮಗೆ ತುಳಿತಕ್ಕೆ ಒಳಮಾಡುವಂತಹ ಎಲ್ಲ ಕತ್ತಲೆಯ ಕಾರ್ಯಗಳು ಶಕ್ತಿಗಳು ಈಗ ಬಿಟ್ಟು ಹೋಗುತ್ತಿವೆ. And the Bible says ಸತ್ಯವೇದವು ಹೇಳುತ್ತದೆ in 1 John 3 and verse 8, ಮೊದಲನೇ ಯೋಹಾನ 3:8 Jesus Christ was revealed to destroy the works of the devil. ಮನುಷ್ಯ ಕುಮಾರನು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕೋಸ್ಕರ ಪ್ರಕಟವಾದನು. Jesus came into the world, ಯೇಸು ಲೋಕಕ್ಕೆ ಬಂದನು, destroy the work of every evil power. ಎಲ್ಲ ದುಷ್ಟ ಶಕ್ತಿಗಳ ಶಕ್ತಿಯನ್ನು ಅಡಗಿಸುವುದಕ್ಕಾಗಿ. Yes, Jesus said ಯೇಸು ಹೇಳುತ್ತಾರೆ in John 14 and verse 30, ಯೋಹಾನ 14:30 ವಾಕ್ಯದಲ್ಲಿ, here comes Satan, ಸೈತಾನನು ಇಲ್ಲಿ ಬರ್ತಾನೆ, the prince of the world, ಇಹ ಲೋಕಾಧಿಪತಿಯು ಬರ್ತಾನೆ, but I have nothing to do with him. ಅವನ ಇಂದುಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿ. I have come to destroy the works of the devil. ಸೈತಾನನ ಕಾರ್ಯಗಳನ್ನು ನಾಶ ಮಾಡೋದಕ್ಕೋಸ್ಕರ ನಾನು ಬಂದೇನು. Tonight Jesus is here. ಈ ರಾತ್ರಿ ಯೇಸು ಇಲ್ಲಿದ್ದಾರೆ. Every one of you can open your heart so easily and say, Jesus, the one who destroys the works of the devil, come into my life. ನೀವು ಪ್ರತಿಯೊಬ್ಬರು ನಿಮ್ಮ ಹೃದಯಗಳನ್ನು ತೆರೆದು ಯೇಸುವೆ ಎಂದು ಕೂಗಿರಿ. ಸೈತಾನನ ಕಾರ್ಯಗಳನ್ನು ನಾಶ ಮಾಡೋದಕ್ಕೋಸ್ಕರವೇ ಮನುಷ್ಯ ಕುಮಾರನು ಪ್ರತ್ಯಕ್ಷನಾದನು, ಅದಕ್ಕಾಗಿ ಹೃದಯ ತೆರೆಯಿರಿ. It's so easy. ಅದು ಬಹಳ ಸರಳವಾಗಿದೆ. You can receive Jesus in your heart right where you are. ನೀನು ಎಲ್ಲೇ ಇದ್ದರೂ ಅದೇ ಸ್ಥಳದಲ್ಲಿ ಯೇಸುವನ್ನು ಈಗ ನೀನು ಸ್ವೀಕಾರ ಮಾಡಿಕೋ. Open your heart. ನಿಮ್ಮ ಹೃದಯ ತೆರೆಯಿರಿ. Call the name of Jesus ಯೇಸುವಿನ ಹೆಸರನ್ನು ಕರೆಯಿರಿ. and say, Jesus, ಯೇಸುವೆ ಎಂದು ಹೇಳಿರಿ, I need you. ನೀನು ನನಗೆ ಬೇಕು. Would you all say it after me? ನೀವೆಲ್ಲರೂ ನನ್ನ ಹಿಂದೆ ಹೇಳುವಿರಾ? Jesus, ಯೇಸುವೆ, Jesus, ನೀನು ನನಗೆ ಬೇಕು. I need you. ನನ್ನ ಹೃದಯದಲ್ಲಿ ಬಾ. Come into my ಈಗ heart. ಹಿಂದಿಯಲ್ಲಿ Clap your hands because I know Jesus has heard that prayer. ನಿಮ್ಮ ಪ್ರಾರ್ಥನೆ ಯೇಸು ಕೇಳಿದ್ದಾರೆ, ಅದಕ್ಕಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರ ಮಾಡಿರಿ. Greater is he that is in you than he, the devil, who is in the world. ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನೊಳಗಿರುವ ಆತನು ದೊಡ್ಡವನಾಗಿದ್ದಾನೆ. Who is in your heart now? ಈಗ ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ ಎಂಬುದನ್ನು ನನಗೆ ಹೇಳಿರಿ. Jesus, ಯೇಸು, Jesus, ಯೇಸು, Jesus. ಯೇಸು He is in your heart. ನಿಮ್ಮ He ಹೃದಯದಲ್ಲಿದ್ದಾನೆ. is greater than all the devils of this world put together. ಈ ಲೋಕದಲ್ಲಿ ಇರುವಂತ ಎಲ್ಲ ಸೈತಾನ್ಗಳು ಕೂಡಿಸಿದ್ರು ಅದರಿಗಿಂತಲೂ ಯೇಸು ಬಹಳ ಶ್ರೇಷ್ಠನಾಗಿದ್ದಾನೆ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. Now what does the devil do? ಸೈತಾನನು ಈಗ ಏನು ಮಾಡುತ್ತಾನೆ? In John 10:10 the Bible says, ಯೋಹಾನ 10:10 ಸತ್ಯವೇದವು ಹೇಳುತ್ತದೆ, ಯೇಸು ಹೇಳುತ್ತಾರೆ, the devil comes to steal. ಸೈತಾನನು ಕದ್ದುಕೊಳ್ಳುವುದಕ್ಕೂ The ಬರ್ತಾನೆ. devil comes to kill. ಸೈತಾನನು ಕೊಲೆ ಮಾಡುವುದಕ್ಕೂ ಬರ್ತಾನೆ. The devil comes to destroy. ಸೈತಾನನು ನಾಶ ಮಾಡುವುದಕ್ಕೂ ಬರ್ತಾನೆ. Yes, that's what the devil is busy doing in our life. ನಮ್ಮ ಜೀವಿತದಲ್ಲಿ ಸೈತಾನನು ಹೌದು ಅದುವೇ ಮಾಡುತ್ತಿದ್ದಾನೆ. He's stealing all the joy. ಎಲ್ಲ ಆನಂದವನ್ನು ಕಸಿದುಕೊಳ್ಳುತ್ತಿದ್ದಾನೆ. And he's killing your soul and your life. ನಿಮ್ಮ ಪ್ರಾಣ ನಿಮ್ಮ ಜೀವಿತವನ್ನು ಕೊಲೆ And ಮಾಡುತ್ತಿದ್ದಾನೆ. he's destroying every blessing. ಎಲ್ಲ ಆಶೀರ್ವಾದಗಳನ್ನು ನಾಶ ಮಾಡುತ್ತಿದ್ದಾನೆ. ಆದರೆ Jesus has come to destroy the works of the devil. ಯೇಸು ಕ್ರಿಸ್ತನು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿಯೇ ಬಂದನು. How does he do it? ಹೇಗೆ ಆತನು He ಮಾಡುತ್ತಾನೆ? sends eternal life, abundant life in us. ಸಮೃದ್ಧಿಯ ಜೀವಿತ, ನಿತ್ಯ ಜೀವಿತ ಕರ್ತನು ನಮ್ಮಲ್ಲಿ ತರುತ್ತಾನೆ. The devil brings death, ಸೈತಾನನು ಮರಣವನ್ನು ತರುತ್ತಾನೆ. but Jesus sends life, life, life into us. ಆದರೆ ಯೇಸು ಜೀವ ಜೀವ ಜೀವವನ್ನು ತರುತ್ತಾನೆ. Tonight you're going to go back with the life of Jesus in you. ಈ ರಾತ್ರಿ ನೀವು ಯೇಸುವಿನ ಜೀವದಿಂದ ತುಂಬಿದವರಾಗಿ ಹಿಂತಿರುಗಿ ಹೋಗುವಿರಿ. Jesus the life giver in you. ನಿಮ್ಮಲ್ಲಿ ಜೀವ ಕೊಡುವ ಆತನು ಯೇಸುವೇ ಆಗಿದ್ದಾರೆ. Let not your heart be troubled. ನಿಮ್ಮ ಹೃದಯವು Let ಕಳವಳಗೊಳ್ಳದಿರಲಿ. not your heart be troubled. ನಿಮ್ಮ ಹೃದಯ There was ಕಳವಳಗೊಳ್ಳದಿರಲಿ. a man who was harassing a young boy all the time. ಒಬ್ಬ ಮನುಷ್ಯನು ಒಬ್ಬ ಯೌವನಸ್ಥನಿಗೆ ಯಾವಾಗಲೂ ತುಂಬಾ ಹಿಂಸೆಯನ್ನು ಕೊಡುತ್ತಿದ್ದನು. And ಮತ್ತು every time he would come and eat his lunch, ಪ್ರತಿ ಸಾರಿ ಅವನು ಬಂದು ಮಧ್ಯಾಹ್ನದ ಊಟವನ್ನು ಮಾಡುತ್ತಿರುವಾಗ and he would say, don't complain, ಯಾರಿಗೂ ಹೇಳಬೇಡ, don't report that to anybody.
ಯಾರಿಗೂ ಈ ವರದಿಯನ್ನು ಕೊಡಬೇಡ. One day, an ಒಂದು ದಿವಸ student who was in a higher class was watching what was happening. ಉನ್ನತ ತರಗತಿಯಲ್ಲಿ ಓದುತ್ತಿರುವಂತ ಒಬ್ಬ ವಿದ್ಯಾರ್ಥಿಯು ಅಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿದನು. His name was Jawan. ಅವನ ಹೆಸರು ಯವಾನ್. And he came to this boy. ಈ ಹುಡುಗನ ಹತ್ತಿರ ಆ ವಿದ್ಯಾರ್ಥಿ ಬಂದನು. Hey, you little boy. ಓ ಚಿಕ್ಕ ಹುಡುಗನೇ, Why is that man coming and eating your lunch? ಆ ಮನುಷ್ಯನು ಬಂದು ಯಾಕೆ ನಿನ್ನ ಮಧ್ಯಾಹ್ನದ ಊಟವನ್ನು ನಿನ್ನಿಂದ ಊಟ ಮಾಡುತ್ತಿದ್ದಾನೆ? The little boy began to cry. ಆ ಚಿಕ್ಕ ಹುಡುಗನು ಅಳುವುದಕ್ಕೆ He said, ಪ್ರಾರಂಭಿಸಿದನು. this is what is happening. ಇದುವೇ ನನ್ನ ಜೊತೆಗೆ ನಡೆಯುತ್ತಿದೆ ಎಂದು He is ಹೇಳಿದನು. threatening to beat me up. ನನ್ನನ್ನು ಹೊಡೆಯುವುದಕ್ಕಾಗಿ ಬಹಳ ಹಿಂಸೆಯನ್ನು ನನಗೆ ಕೊಡುತ್ತಿದ್ದಾನೆ. That's why I am giving him everything. ಎಲ್ಲವನ್ನು ಅವನಿಗೆ ನಾನು ಕೊಡುತ್ತಿದ್ದೇನೆ. I am giving him all my food. ನನ್ನ ಎಲ್ಲ ಆಹಾರವನ್ನು ಕೊಡುತ್ತಿದ್ದೇನೆ. I am going hungry. ನಾನು ಹಸಿದವನಾಗಿ That's ಹೋಗುತ್ತಿದ್ದೇನೆ. what the devil does. ಅದುವೇ ಸೈತಾನನು ಮಾಡುತ್ತಾನೆ. But Jawan said, ಆ ಜವಾನ್ ಹೇಳಿದನು, tomorrow when he comes, ನಾಳೆ ನೀನು ಬರುವಾಗ tell him I will not give what I have with me. ನನ್ನಲ್ಲಿ ಇರುವುದು ನಾನು ನಿನಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳು. My food is mine. ನನ್ನ ಆಹಾರ ನನ್ನದಾಗಿದೆ. What my daddy has given is mine. ನನ್ನ ತಂದೆ ನನಗೆ ಕೊಟ್ಟದ್ದು ಅದು ನನ್ನದಾಗಿದೆ. What my mommy has given me is mine. ನನ್ನ ತಾಯಿ ನನಗೆ ಕೊಟ್ಟಿದ್ದು ಅದು ನನ್ನದಾಗಿದೆ. Tell him you go back. ನೀನು ಹಿಂತಿರುಗಿ ಹೋಗು ಎಂದು ಹೇಳು. I am not giving you my food. ನನ್ನ ಆಹಾರ ನಾನು ನಿನಗೆ ಕೊಡುವುದಿಲ್ಲ. I am not giving you what I have. ನನ್ನಲ್ಲಿ ಇರುವುದು ನಾನು ನಿನಗೆ ಕೊಡುವುದಿಲ್ಲ. He said that when that rowdy came. ಆ ರೌಡಿ ಬರುವಾಗ ಈ ವಿಷಯವನ್ನು ಅವನಿಗೆ ಹೇಳಿದನು. He was angry. ಅವನು ಬಹಳ ಕೋಪಗೊಂಡನು. But then this boy began to eat his food. ಆ ಹುಡುಗನು ತನ್ನ ಆಹಾರವನ್ನು ಊಟ ಮಾಡುವುದಕ್ಕೆ He was ಪ್ರಾರಂಭಿಸಿದನು. about to snatch the food. ಆ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಅವನು ಆ ಪ್ರಯತ್ನದಲ್ಲಿರುವಾಗ When Jawan came and held his hand, ಜವಾನ್ ಬಂದು ಅವನ ಕೈಯನ್ನು ಹಿಡಿದನು. gave him nice blows. ಅವನಿಗೆ ಚೆನ್ನಾಗಿ ಕೊಟ್ಟನು. I said, don't touch him. ಅವನನ್ನು ಮುಟ್ಟಬೇಡ ಎಂದಾಗಿ ಹೇಳಿದನು. He is under my care. ಅವನನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. This boy belongs to me. ಈ ವಿದ್ಯಾರ್ಥಿ ನನಗೆ ಸಂಬಂಧಪಟ್ಟವನಾಗಿದೆ. Never touch him. ಅವನನ್ನು ಮುಟ್ಟಬೇಡ. Never come near him. ಅವನ ಬಳಿಗೆ ಬರಬೇಡ. That's what Jesus did for you. ಅದನ್ನೇ ಯೇಸು ನಿಮಗಾಗಿ ಮಾಡಿದನು. That's what Jesus does for you. ನಿಮಗೋಸ್ಕರ ಯೇಸು ಅದನ್ನೇ ಮಾಡಿದ್ದಾರೆ. He says, you are my child. ನೀನು ನನ್ನ ಮಗು ಎಂದು ಹೇಳುತ್ತಾನೆ. You are my son. ನೀನು ನನ್ನ ಮಗನು. You are my daughter. ನೀನು ನನ್ನ ಮಗಳು. You belong to me. ನೀನು ನನ್ನವನಾಗಿದ್ದಿ. I will never allow the wicked devil to touch you. ನಿನ್ನನ್ನು ಮುಟ್ಟುವುದಕ್ಕೆ ಸೈತಾನನಿಗೆ ಅಧಿಕಾರ ನಾನು ಕೊಡುವುದಿಲ್ಲ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Do not be afraid. ಭಯಪಡಬೇಡಿರಿ. Jesus is coming to be with you always. ಯಾವಾಗಲೂ ಯೇಸು ನಿಮ್ಮೊಂದಿಗಿರುವುದಕ್ಕಾಗಿ ಬರುತ್ತಿದ್ದಾನೆ. No devil can steal your blessing anymore. ನಿನ್ನು ಮುಂದೆ ಯಾವ ಆಶೀರ್ವಾದ ಯಾವ ಸೈತಾನನು ತೆಗೆದುಕೊಳ್ಳುವುದಿಲ್ಲ. Firstly, he comes to kill. ವಿಶೇಷವಾಗಿ ಅವನು ಕೊಲೆ ಮಾಡಲು ಬರುತ್ತಾನೆ. Satan comes to kill. ಸೈತಾನನು ಕೊಲೆ ಮಾಡಲು ಬರುತ್ತಾನೆ. What does he kill? ಏನು ಕೊಲೆ ಮಾಡುತ್ತಾನೆ? He kills your soul. ನಿಮ್ಮ ಪ್ರಾಣವನ್ನು ಕೊಲೆ ಮಾಡುತ್ತಾನೆ. Because it is only through your soul you get connected to God. ಸೊ ಈ ಪ್ರಾಣದ ಮೂಲಕವಾಗಿಯೇ ನೀವು ದೇವರೊಂದಿಗೆ ಸಂಬಂಧ And ಕಲ್ಪಿಸುತ್ತೀರಿ. he comes and tells you, ಅವನು ಬಂದು ಹೇಳುತ್ತಾನೆ, why do you want to follow Jesus? ಯಾಕೆ ನೀನು ಯೇಸುವಿಗೆ ಹಿಂಬಾಲಿಸುತ್ತೀಯ? Enjoy the world. ಈ ಲೋಕವನ್ನು ಆನಂದಿಸು. You're so young. ನೀನು ಬಹಳ ಯೌವನಾಗಿದ್ದಿ. Party. 40. Come on, have alcohol and drugs. ಮದ್ಯ ಮತ್ತು ಮಾದಕ ವಸ್ತುವನ್ನು ಸೇವಿಸು. Float in the air. ಗಾಳಿಯಲ್ಲಿ ಹಾರಾಡು. Have all sexual immoral things. ಎಲ್ಲ ಅನೈತಿಕ ಲೈಂಗಿಕ ಸಂಬಂಧ ಹೊಂದು. Have wrong relationship. ತಪ್ಪಾದ ಸಂಬಂಧಗಳನ್ನು ಹೊಂದಿಕೋ. And always watch filthy things. ಯಾವಾಗಲೂ ಅಶ್ಲೀಲ ಚಿತ್ರಗಳನ್ನು ನೋಡು. Play the game. ಈ ರೀತಿಯಾಗಿ ಆಟ ಆಡು. And enjoy yourself. ನಿನ್ನ ನೀನೆ ಆನಂದ ಪಡು. Play the video game. ವಿಡಿಯೋ ಗೇಮ್ ಅನ್ನು ಆಟ ಆಡು. Finally, he catches us. ಕೊನೆಯದಾಗಿ ನಿಮ್ಮನ್ನು ಹಿಡಿದುಕೊಳ್ಳುತ್ತಾನೆ And he binds us. ಮತ್ತು ಬಂಧಿಸುತ್ತಾನೆ. The Bible says in Romans 6:23, ರೋಮ 6:23 ಸತ್ಯವೇದವು the ಹೇಳುತ್ತದೆ, wages of sin is death. ಪಾಪದ ಸಂಬಳವು ಮರಣವಾಗಿದೆ. And you and I cry ಆದರೆ ನೀನು ನಾನು ಅಳುವಾಗ, when we give our lives to Satan. ನಾವು ಸೈತಾನಿಗೆ ನಮ್ಮ ಜೀವಿತ ಕೊಡುವಾಗ, Oh, I am bound. ನಾನು ಬಂಧಿತನಾಗಿದ್ದೇನೆ. Many cry today, I want to come out of alcohol. ನಾನು ಮದ್ಯ ಸೇವನೆಯಿಂದ ಹೊರಗೆ ಬರಬೇಕೆಂದು ಅನೇಕರು ಅಳುತ್ತಿದ್ದಾರೆ. I am killing my family. ನಾನು ನನ್ನ ಕುಟುಂಬವನ್ನು ಕೊಲ್ಲುತ್ತಿದ್ದೇನೆ. Why should I be an alcoholic anymore?
ಯಾಕೆ ನಾನು ಮದ್ಯ ವ್ಯಸನಿಯನ್ನು ಮುಂದೆ But ಆಗಿರಬೇಕು? Satan would never leave them. ಆದರೆ ಸೈತಾನ್ ಅವರನ್ನು ಬಿಡುವುದಿಲ್ಲ. Young people keep failing and failing and failing and become now nobody. ಅವರು ಯವನಸ್ಥರು ಬಹಳ ವಿಫಲರಾಗಿ ಅವರು ಏನು ಇಲ್ಲದವರಾಗಿ ಹೋಗುತ್ತಾರೆ. They are ashamed. ಅವರು ನಾಚಿಕೆ ಹೊಂದಿದ್ದಾರೆ. They are not able to bear the shame that comes to them because they are a failure. ಅವರು ವಿಫಲರಾಗಿದ್ದಾರೆ ಎನ್ನುವಂತಹ ನಾಚಿಕೆ ಹೊರುವುದಕ್ಕೆ ಅವರು ಮುಂದೆ ಬರುವುದಿಲ್ಲ. Some commit suicide. ಮತ್ತು ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. Some get into depression. ಕೆಲವರು ಒತ್ತಡಕ್ಕೆ ಒಳಗಾಗುತ್ತಾರೆ. Lose their life. ಅವರ ಜೀವಿತ That's ಕಳೆದುಕೊಳ್ಳುತ್ತಾರೆ. what the devil does. ಅದನ್ನೇ ಸೈತಾನನು ಮಾಡುತ್ತಾನೆ. But thank God, ಆದರೆ ದೇವರಿಗೆ ಸ್ತೋತ್ರವಾಗಲಿ, Jesus came. ಯೇಸು ಬಂದರು. And according to Acts 20 and verse 28, ಅಪೊಸ್ತಲ ಕೃತ್ಯಗಳು 20:28 ಪ್ರಕಾರವಾಗಿ he said, I want to purchase you with my blood. ನನ್ನ ಸ್ವರಕ್ತದಿಂದ ನಿಮ್ಮನ್ನು ಸಂಪಾದಿಸಿಕೊಂಡೆನು ಎಂದು ಹೇಳುತ್ತಾನೆ. And he says in Revelation 3 and verse 20, ಪ್ರಕಟಣೆ 3:20 ಆತನು ಹೇಳುತ್ತಾನೆ, my son, give me your heart. ನನ್ನ ಮಗನೇ ನಿನ್ನ ಹೃದಯ ಕೊಡು. The heart that you have given to the devil, give it to me. ಸೈತಾನನಿಗೆ ಕೊಟ್ಟಂತ ಹೃದಯ ಅದು ನನಗೆ ಕೊಡು. My daughter, give me your heart. ನನ್ನ ಮಗಳೇ ನಿನ್ನ ಹೃದಯ ಕೊಡು. The one which you have given to the devil, give it to me. ಸೈತಾನನಿಗೆ ನೀನು ಕೊಟ್ಟಂತ ನನಗೆ ಹಿಂತಿರುಗಿ ಕೊಡು. I want to come. ನಾನು ಬರಬೇಕು. Feed you with the life. ಮತ್ತೆ ಜೀವಿತದಿಂದ ತುಂಬುತ್ತೇನೆ. That's why he went to the cross. ಅದಕ್ಕಾಗಿಯೇ ಶಿಲುಬೆಗೆ ಹೋದನು. Took all our sins upon himself. ನಮ್ಮ ಎಲ್ಲ ಪಾಪಗಳನ್ನು ಅವನ ಮೇಲೆ ತೆಗೆದುಕೊಂಡನು. All the curse of the sin. ಎಲ್ಲ ಪಾಪದ ಶಾಪಗಳನ್ನು ತೆಗೆದುಕೊಂಡನು. All the death caused by our sins. ನಮ್ಮ ಪಾಪಗಳಿಂದ ಉಂಟಾದ ಎಲ್ಲ ಮರಣಗಳಿಗಾಗಿ Jesus, who knew no sin, became sin for you and me because he loves you and he wants to deliver you from all your sin. ಪಾಪ ಜ್ಞಾನವಿಲ್ಲದ ಆತನು ಪಾಪ ಸ್ವರೂಪಿಯಾದನು. ಯಾಕೆಂದರೆ ನನ್ನನ್ನು ನಿನ್ನನ್ನು ಆತನು ಆ ಪಾಪಗಳಿಂದ ಬಿಡುಗಡೆ ಮಾಡಲು ಆತನು ಯಾವಾಗಲೂ ಬಯಸುತ್ತಾನೆ. You need not die for your sins for you to be restored. ನೀನು ಪುನಃಸ್ಥಾಪನೆಯಾಗುವುದಕ್ಕಾಗಿ ನಿನ್ನ ಪಾಪಗಳಿಗಾಗಿ ನೀನು ಸಾಯುವುದು ಅವಶ್ಯವಿಲ್ಲ. Jesus died for you. ನಿನಗೋಸ್ಕರ ಯೇಸು ಸತ್ತರು. Jesus gave his life for you. ಯೇಸು ತನ್ನ ಜೀವ ನಿಮಗಾಗಿ ಕೊಟ್ಟನು. He shed his blood for you. ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿದನು. The one who knew no sin, ಪಾಪ ಗೊತ್ತಿಲ್ಲದ ಆತನು shed his pure blood for you. ನಿಮಗಾಗಿ ತನ್ನ ಶುದ್ಧ ರಕ್ತವನ್ನು ಸುರಿಸಿದನು. He sacrificed himself ತನ್ನಂತಾನೆ ಯಜ್ಞವಾಗಿ to ಮಾಡಿಕೊಂಡನು. buy you from the devil, to make you his own child. ಅವನ ಸ್ವಂತ ಮಗುವಾಗಿ ಮಾಡಿದ ಸೈತಾನನಿಂದ ನಿಮ್ಮನ್ನು ತಿರುಗಿ ಕೊಂಡುಕೊಂಡು ಸಂಪಾದಿಸುವುದಕ್ಕಾಗಿ Only the blood of Jesus Christ can buy you from the hands of the devil to be made as God's child. ಸೈತಾನ್ನ ಕೈಯಿಂದ ಯೇಸು ಕ್ರಿಸ್ತನ ರಕ್ತ ಮಾತ್ರ ನಿಮ್ಮನ್ನು ಕೊಂಡುಕೊಂಡು ದೇವರ ಮಗುವಾಗಿ ಆತನ ಮಗುವಾಗಿ ನಿಮ್ಮನ್ನು ಮಾಡುತ್ತದೆ. And the Bible says, ಸತ್ಯ ವೇದವು ಹೇಳುತ್ತದೆ, the blood of Jesus Christ cleanses us from all sin. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ನಮಗೆ ಶುದ್ಧೀಕರಿಸುತ್ತದೆ. Tonight, cry out to him. ಈ ರಾತ್ರಿ ಆತನಿಗೆ ಕೂಗಿರಿ. Wherever you are, ನೀವು ಎಲ್ಲೇ ಇದ್ದರೂ ಕೂಡ tell him, Lord, ಆತನಿಗೆ ಹೇಳಿರಿ, ಕರ್ತನೇ, wash me with your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Wash my sins with your blood. ನನ್ನ ಪಾಪವನ್ನು ನಿನ್ನ ರಕ್ತದಿಂದ ತೊಳೆ. And the devil will have to leave right now. ಸೈತಾನನು ಈಗಲೇ ಬಿಟ್ಟು ಹೋಗಲೇಬೇಕು. As Jesus listens to you and washes you with his blood. ಯೇಸು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆದು ಆತನು ಶುದ್ಧೀಕರಿಸುತ್ತಾನೆ. Every nature of sin is leaving right now as you are crying to God. ದೇವರಿಗೆ ನೀವು ಕೂಗುತ್ತಿರುವಾಗ ಎಲ್ಲ ಪಾಪದ ಸ್ವಭಾವ ನಿಮ್ಮಿಂದ ಬಿಟ್ಟು ಹೋಗುತ್ತಿದೆ. Every addiction is leaving you. ಎಲ್ಲ ವ್ಯಸನಗಳು ಬಿಟ್ಟು ಹೋಗುತ್ತಿವೆ. I see a name, Malcolm. ಮ್ಯಾಲ್ಕಮ್ ಎನ್ನುವಂತ ಹೆಸರನ್ನು ನೋಡುತ್ತಿದ್ದೇನೆ. Malcolm, you're caught up in gambling ನೀನು ಗ್ಯಾಂಬ್ಲಿಂಗ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ and filthy lifestyle. ಮತ್ತು ಅಶ್ಲೀಲ ಜೀವಿತವನ್ನು ಮಾಡುತ್ತಿದ್ದೀಯಾ. But your skin is rotten today. ಆದರೆ ನಿನ್ನ ಪಾಪ ಎಂದು ಕೊಳೆತು ಹೋಗಿದೆ. Right now the Holy Spirit says he is bringing you back to make you his child. ಪವಿತ್ರಾತ್ಮನು ಈಗಲೇ ಹೇಳುತ್ತಿದ್ದಾರೆ, ನಿನ್ನನ್ನು ಹಿಂತಿರುಗಿ ತಂದು ತನ್ನ ಮಗುವಾಗಿ ಆತನು ಮಾಡುತ್ತಾನೆ. Come to Jesus, Malcolm. ಮಲ್ಕಮ್, ಈಗಲೇ ಯೇಸುವಿನ ಬಳಿಗೆ ಬಾ. He delivered in Jesus' name. ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದು. ಅಭಿರಾಮ್, your kidneys are dead ನಿನ್ನ ಮೂತ್ರಪಿಂಡಗಳು ಸತ್ತು ಹೋಗಿವೆ. because you have lived a filthy lifestyle.
ಯಾಕೆಂದರೆ ನೀನು ಅಶ್ಲೀಲ ಜೀವಿತವನ್ನು ಮಾಡಿದೀಯ. Come to Jesus. ಯೇಸುವಿನ ಬಳಿಗೆ ಬಾ. Come to Jesus. ಯೇಸುವಿನ ಬಳಿಗೆ ಬಾ. Him 10. God touches you right now. Your lungs are affected. ನಿನ್ನ ಶ್ವಾಸಕೋಶಗಳು ಪರಿಣಾಮಕ್ಕೆ ಒಳಗಾಗಿವೆ. ದೇವರು ಈಗಲೇ ನಿನ್ನನ್ನು ಮುಟ್ಟುತ್ತಿದ್ದಾನೆ. And several other organs are affected. ಕೆಲವು ಇನ್ನೂ ಬೇರೆ ಅಂಗಗಳು ಪರಿಣಾಮಕ್ಕೆ ಒಳಗಾಗಿವೆ. Repent and come to Jesus now. ಪಶ್ಚಾತ್ತಾಪಪಟ್ಟು ಈಗ ಯೇಸುವಿನ ಬಳಿಗೆ ಬಾ. Repent. ಪಶ್ಚಾತ್ತಾಪಪಡು. There are many, because of the evil powers, because of sin, you are almost losing your memory power. ದುಷ್ಟ ಶಕ್ತಿಗಳ ಪರಿಣಾಮದಿಂದ, ಪಾಪದ ಪರಿಣಾಮದಿಂದ ಅನೇಕರು ಇಲ್ಲಿ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೀರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. He will wash you with his blood. ತನ್ನ ರಕ್ತದಿಂದ ನಿಮ್ಮನ್ನು ತೊಳೆಯುತ್ತಾನೆ. He will cleanse you from every sin. ಎಲ್ಲ ಪಾಪದಿಂದ ನಿಮ್ಮನ್ನು ಶುದ್ಧೀಕರಿಸುತ್ತಾನೆ. Now he will make you his own child. ತನ್ನ ಸ್ವಂತ ಮಗುವಾಗಿ ನಿಮ್ಮನ್ನು ಈಗ ಮಾಡುತ್ತಾನೆ. And the devil will have to leave. ಶೈತಾನನು ನಿಮ್ಮನ್ನು ಬಿಟ್ಟು ಹೋಗಲೇಬೇಕು. The devil who stole you is leaving right now as you are giving your life to Jesus. ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸಿಕೊಡುವಾಗ ನಿಮ್ಮನ್ನು ಹಿಡಿದಿಟ್ಟಿರುವಂತಹ ಸೈತಾನನು ನಿಮ್ಮನ್ನು ಈಗಲೇ ಬಿಟ್ಟು ಹೋಗುತ್ತಿದ್ದಾನೆ. Abundant life is coming to you. ಸಮೃದ್ಧಿಕರ ಜೀವಿತ ನಿಮ್ಮ ಬಳಿಗೆ ಬರುತ್ತಿದೆ. You spirit of addiction, ಎಲ್ಲ ವ್ಯಸನವನ್ನು ತರುವಂತಹ ಆತ್ಮವೇ, command you to leave in Jesus' name. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. Every lust of the eyes, ಎಲ್ಲ ಕಣ್ಣಿನ ದುರಾಸೆ, lust of the flesh, ಶರೀರದ ಆಸೆ, pride of life, ಮತ್ತು ಈ ಬದುಕು ಬಾಳಿನ ಡಂಬ killing their souls, ಅವರ ಪ್ರಾಣವನ್ನು ಕೊಲ್ಲುತ್ತಿರುವಂಥದ್ದು, come out in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ. Let them be free. ಅವರು ತುಂಬಲ್ಪಡಲಿ. From today, let them have no attraction to the evil addiction. ಮತ್ತೆ ಇನ್ನು ಮುಂದೆ ಕರ್ತನೆ, ಅವರು ಯಾವುದೇ ಸೈತಾನನ ವ್ಯಸನಗಳಿಗೆ ಅವರು ಒಳಗಾಗದಿರಲಿ. And now you suicidal spirits, ಈಗ ಆತ್ಮಹತ್ಯೆಯ ಆತ್ಮವೇ, come out. ಹೊರಗೆ ಬಾ. Leave in Jesus' name. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. Depression bringing spirits, ಒತ್ತಡ ತರುವಂತ ಆತ್ಮವೇ, leave in Jesus' name. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. Leave in Jesus' name. ಯೇಸುವಿನ ನಾಮದಲ್ಲಿ ತೊಲಗು. Leave in Jesus' name. ಯೇಸುವಿನ ನಾಮದಲ್ಲಿ ತೊಲಗು. I seal every one of these souls with the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ಪ್ರತಿ ಪ್ರಾಣವನ್ನು ಯೇಸುವಿನ ರಕ್ತದಲ್ಲಿ ಮುದ್ರೆ ಹಾಕುತ್ತೇನೆ. With the Lord Holy Spirit. ಕರ್ತನಾದ ಪವಿತ್ರಾತ್ಮನ ಮೂಲಕವಾಗಿ. Lord, you are responsible for their souls all their life. Keep them as your children. ಕರ್ತನೆ, ವಿಶೇಷವಾಗಿ ಅವರ ಆತ್ಮ, ಅವರ ಪ್ರಾಣಗಳಿಗಾಗಿ ನೀನೇ ಜವಾಬ್ದಾರಿಯನ್ನು ಹೊತ್ತು ಅವರನ್ನು ಕರ್ತನೆ ನೋಡಿಕೋ. My beloved children, ನನ್ನ ಪ್ರಿಯ ಮಕ್ಕಳೇ, would you open your heart ನಿಮ್ಮ ಹೃದಯ ತೆರೆವಿರಾ and receive the Lord? ಕರ್ತನನ್ನು ಸ್ವೀಕಾರ ಮಾಡಿಕೊಳ್ಳಿರಿ. Thank you, Jesus. ಯೇಸುವೆ ವಂದನೆ ಎಂದು ಹೇಳಿರಿ. Thank you for making me a Jesus child. ಯೇಸುವಿನ ಮಗುವಾಗಿ ನನ್ನನ್ನು ಮಾಡಿದಕ್ಕಾಗಿ ವಂದನೆಗಳು. Everybody praise the Lord. ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡಿರಿ. Just say thank you, Jesus. Talk to him. Come on, talk to him right now. ಯೇಸುವಿಗೆ ವಂದನೆ ಎಂದು ಹೇಳಿರಿ. ಈಗಲೇ ಆತನೊಂದಿಗೆ ಮಾತನಾಡಿರಿ. Lord, you are my Father. ಕರ್ತನೆ, ನೀನೇ ನನ್ನ Tell ತಂದೆಯಾಗಿದ್ದೆ. him I am your son. ನಾನೇ ನಿನ್ನ ಮಗನು. I am the child of Jesus. ನಾನು ಯೇಸುವಿನ ಮಗನು. I am the daughter of Jesus from now on. ಇಂದಿನಿಂದ ನಾನು ಯೇಸುವಿನ ಮಗಳಾಗಿದ್ದೇನೆ. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.